ಎಲ್ಲ ನಮ್ಮ ಅಮ್ಮ ತಿಂತವ್ರೆ. ನಮ್ಮ ಪಾಪು ವಿಡಿಯೋ ಮಾಡ್ಕೊಂತೀನಿ ಅಮೌಂಟ್ ಮಾಡ್ಕೊಂತೋಳೆ. ಮೊಬೈಲ್ ಕೈ ಹಿಡ್ಕೊಂಡು ಮೊಬೈಲ್ ಎತ್ಕೊಂಡಿಲ್ಲ. ಬನ್ನಿ ನಾವು ತಿನ್ನೋಣ. ನಮ್ಮೊಂದು ಹಾಕೊಂಡು ಹಚ್ಚಿದ್ರ ಸಕದ ಇದೆ. ಖಾರ ಅನ್ಸುತ್ತೆ, ಸಕದ ಇದೆ. ಓಂ ವೀರಾಂಜನೇಯ ಪ್ರಸನ್ನಾಂಜನೇಯ ಕಾಪಾಡು ತಂದೆ ಕಾಪಾಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗ್ಗೆ, ಹೊಸ ವ್ಲಾಗ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮತ್ತೆ ಹಾಲು ತರಕ್ಕೆ ಹೋಗ್ತಿದ್ದೀನಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಮತ್ತೆ ಅಪ್ಪು ಹಾಲು ತರಕ್ಕೆ ಹೋದ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. 54 ರೂಪಾಯಿ ಅಂತೆ. 55 ರೂಪಾಯಿ ಎತ್ಕೊಂಡು ಹೋಗಿದ್ದೀನಿ. 2 ರೂಪಾಯಿ ಅವರೇ ಕೊಡಬೇಕು. ಓಕೆನಾ, ಬನ್ನಿ ಹಾಲು ತಗೊಬರೋಣ. ಇವತ್ತಿನ ಬ್ಲಾಗ್ ಹಾಲು ತರೋದ್ರಿಂದ ಶುರು ಮಾಡ್ತಾ ಇದ್ದೀನಿ. ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ. ಫಸ್ಟ್ 7 ಗಂಟೆ ಆಯ್ತಾ ಬಂದಿದೆ. ಫಸ್ಟ್ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ. ಆಗಲೇ ಎಂಡ್ ಮಾಡಿದೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ನ. ಅಷ್ಟು ಡಿಫ್ರೆನ್ಸು. ಸರಿ ಗಾಯ್ಸ್, ನಿಮಗೆ ನಾನು ಸಂಜೆ ಅಲ್ಲ ಮಧ್ಯಾಹ್ನ 3 ಗಂಟೆಗೆ ಸಿಗ್ತೀನಿ. 3 ಗಂಟೆಗೆ ಎದ್ದೇಳ್ತೀನಿ, ಅವಾಗ ಸಿಗ್ತೀನಿ. ಓಕೆನಾ? ಓಕೆ. ಅಂಗಡಿನೇ ತೆಗ್ದಿಲ್ಲ ಅವರು. ಸಕ್ಕತ್ತಾಗಂತ ಅಡ ಹೇಳೋಣ ಹೇಳೋಣ ಸಕ್ಕತ್ತಾಗಲ್ತೀಯ ಕನ್ನಡ ನೀನು. ತಗೊಳ್ಳೋಣ. ಇದೆಲ್ಲ ನನಗೇನಾ? ಹೂ ಕನ್ನಡ ಎಲ್ಲ ನಿಂಗೆ ತುಂಬಾ ಚೆನ್ನಾಗತ್ತಿದೆಯಾ ಕನ್ನಡ ನೀನು. ಅಂಗಡಿನೇ ತೆಗ್ದಿಲ್ಲ ಅವರು. ಸುಮ್ಮನೆ ವೇಸ್ಟ್ ಆಗೋಯ್ತು. ಬಂದಿದ್ದು ಅಲ್ಲಿಂದ 2 ಗಂಟೆ. ಅಯ್ಯೋ ದೇವ್ರೆ, ಹಿಂಗಾಯ್ತವ, ಏನು ಮಾಡೋಕ್ಕಾಗಲ್ಲ. ಮನೆ ತಗೊಬರ್ತಾರೆ. ನಾನು ಇವಾಗ ನಿದ್ದೆ ಮಾಡೋಕೆ ಹೋಗ್ತೀನಿ. ಗಾಡಿ ಏನಾದ್ರು ತೊಗೊಂಬಂದಿದ್ರೆ ನಾನು ಬಸ್ ಸ್ಟಾಪ್ ತನಕ ಹೋಗಿ ತೊಗೊಬರ್ತಾ ಇದ್ದೆ. ಗಾಡಿ ತೆಗ್ದಿಲ್ಲ ನಾನು. ಹಂಗೆ ನಡ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹಂಗೆ ಬಂದೆ. ನೋ ಹಾಲು, ಅಂಗಡಿ ಕ್ಲೋಸು. ಫಾರ್ ದಟ್ ರೀಸನ್ ಐ ಆಮ್ ನಾಟ್. ಇಂಗ್ಲೀಷೇ ಬರಲ್ಲ, ಹೋಗಪ್ಪ. ವೇಸ್ಟ್ ನಾನು. ಇಂಗ್ಲೀಷ್ ಆ್ಯಕ್ಚುಲಿ ಗೊತ್ತಿಲ್ಲ. ಒಂದೊಂದ್ಸರಿ ಸಡನ್ನಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ಒಂದೊಂದ್ಸರಿ ವರ್ಷದಾಗ ಮಾತಾಡ್ತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. 2000 years later. ಇವಾಗ ಜಸ್ಟ್ ಎದ್ದಿಲ್ಲ, ಆಗಲೇ ಎದ್ದಿದ್ದು 11 ಗಂಟೆಗೆ. 11 ಗಂಟೆಗೆ ಎದ್ದೆ. 10:51ಕ್ಕೆ ಎದ್ದೆ. ನಿದ್ದೆ ಬಂದಿಲ್ಲ. ಮಧ್ಯದಲ್ಲಿ ಎಚ್ಚರ ಆಗ್ತಾಯಿತ್ತು, ನಿದ್ದೆ ಬಂದಿಲ್ಲ, ಅದಕ್ಕೆ ಎದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ. 12 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಓಕೆ ಫೈನ್. ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಟಿಫನ್ ಮಾಡಬೇಕು. ಹೊಟ್ಟೆ ಬೇರೆ ಹಸಿತೈತೆ. ಬೆಳಿಗ್ಗೆ ಏನು ತಿಂದಿಲ್ಲ, ಬರೀ ಬಾಳೆಹಣ್ಣು ಮತ್ತು ಹಾಲು ಕುಡ್ಬಿಟ್ಟು ಮಲ್ಕೊಂಡಿದ್ದೆ. ಹೋಗ್ಬಿಟ್ಟು ತಿಂತೀನಿ. ನಾನು ಜಸ್ಟ್ ಇವಾಗ ಟಿಫನ್ ಮುಗಿಸ್ದೆ. ಟಿಫನ್ ಮಾಡಿದೆ. 12:46 ಟೈಮು. ಆ್ಯಕ್ಚುಲಿ ಇವಾಗ ಎಲ್ಲರೂ ಊಟ ಮಾಡ್ತಾರೆ, ನಾನು ಟಿಫನ್ ಮಾಡಿದ್ದೀನಿ ಅಷ್ಟೇ. ನಾನು ಎಡಿಟ್ ಮಾಡಬೇಕು. ನೋಡಿ ನನ್ನ ಟೇಬಲ್ ನೋಡಿ, ಎಲ್ಲ ಹೆಂಗೆ ಗಲೀಜು, ಎಲ್ಲ ನಮ್ಮ ಅಕ್ಕ ಬಟ್ಟೆ ಎಲ್ಲ ಟವಲು ಎಲ್ಲ ಇಟ್ಟಿದ್ದಾಳೆ. ತೆಗ್ದಿಡಬೇಕು. ಏನು ನನ್ನ ಟೇಬಲ್ನ ಏನು ಅಂದ್ಕೊಂಡವ್ರೋ ಏನೋ ಗೊತ್ತಿಲ್ಲ. ತೆಗೆದು ಕ್ಲೀನ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಕ್ಲೀನ್ ಎಲ್ಲ ಮಾಡಲ್ಲ. ಮಾಡ್ಬೇಕೇನು ಮಾಡೋಕ್ಕಾಗಲ್ಲ ಅಲ್ವಾ? ಏನು ಮಮ್ಮಿ ಅಂತ ಅಲ್ಲ, ಹಾಂ, ನಾನು ಬಟ್ಟೆನ ಅಷ್ಟು ನೀಟಾಗಿ ಎಲ್ಲ ಒಗ್ದು ಜೋಡಿಸಿಟ್ಬಿಟ್ಟು ಹೋಯ್ತೀನಿ. ಬರೋ ಗಂಟ ಈಗ ಮಾಡಿ ಮಡಗಿದಾರೆ ಇಲ್ಲ, ನನಗೆ ಹೆಂಗೆ ಅಂತ ಸಾಯೋದು. ನಾನೇನು ಮಾಡಿಲ್ಲ. ನೀನೇನು ಮಾಡಿಲ್ಲಪ್ಪ. ನೀನ್ ಮಾಡ್ದೆ ಇನ್ಯಾರು ಮಾಡಿದ್ರು? ಅಲ್ಲ, ಇಷ್ಟೊತ್ತು ಅಣ್ಣ ಮುಗಿದೀವಿ. ಎಲ್ಲರೂ ಸೇರ್ಸಿ ಮುಗಿತಾ ಇರೋದು ನೋಡು. ಸೊಳ್ಳೆಗಳು ಯಾಕೆ ಅಂತ ಹೋಯ್ತು ಕಣ. ನಮ್ಮಮ್ಮ ಬಟ್ಟೆ ಎಲ್ಲ ಆಚ ಕಡೆ ತೆಗ್ದು ಹಾಕಿದ್ರಂತೆ. ನಮ್ಮಪ್ಪ ಜರ್ಕಿನೆಲ್ಲ ಇಟ್ಟಿದ್ರು. ಅದನ್ನ ಯಾಕೆ ಎತ್ತಿದ್ರ? ಎಷ್ಟು ಅದು ತುಂಬಾ ದೊಡ್ಡದು ಜರ್ಕಿನ ಒಗೆಯೋದಕ್ಕಾಗಲ್ಲ. ಅದು ಆಕ್ಚುಲಿ ಭಾರ ಸಿಕ್ಕಾಬಟ್ಟೆ. ಅದನ್ನ ಬಟ್ಟೆ ಒಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಅಲ್ಲಿಟ್ಟವ್ರ. ಮತ್ತೆ ಇನ್ನೊಂದ್ಸರಿ ಅದನ್ನ ಏನಾದ್ರು ಎತ್ತಿದ್ರೆ ಹೊಡಿತಾರಂತೆ. ಸತ್ಯವಾಗ್ಲೂ ಹಂಗೆ ಹೊಡಿಯಲ್ಲ ಯಾರು. ಹೆಂಗ್ ಮಾಡದ್ ನಾನು? ಓಕೆ ಓಕೆ, ಸಮಾಧಾನ. ಕೂಲ್ ಕೂಲ್ ಅಂತ ಅಲ್ಲ, ಕೂಲ್ ಅಂತ ನೀವು ನನ್ನನ್ನು ಕೂಲಾಗಿ ಇಡ್ತಾ ಇದ್ದೀರಿ.
ಈಗ ನೋಡು ಇದೆಲ್ಲ ಒಂದ್ ದಿವಸ ಮಾಡ್ಬೇಕು ನಾನು. ಇದೆಲ್ಲ ಒಂದ್ ದಿವಸ ನಿನ್ ಬಟ್ಟೆಗಳು ಓಕೆ ಮಮ್ಮಿ. ಇದೆಲ್ಲ ಒಂದ್ ದಿವಸ ಮಾಡ್ಬೇಕು. ನಾನು ಹೆಂಗ್ ಮಾಡೋದು ನಾನು? ಸರಿ ಆಯ್ತು ಮಮ್ಮಿ. ಇವು- ಇವಾಗ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಪೋಸ್ಟ್ ಅಂತೀನಿ, ಪೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡ್ತೀನಿ. ಆ್ಯಕ್ಚುಲಿ ನಾನು ನಿದ್ದೆ ಇಲ್ಲ, ಸ್ವಲ್ಪ ನಿದ್ದೆ ಮಾಡ್ತೀನಿ. 3:40 ಇವಾಗ. ಅರೌಂಡ್ 6 o'clock ಗಂಟೆ ನಿದ್ದೆ ಮಾಡ್ತೀನಿ. 6 o'clock ಎದ್ಬಿಟ್ಟು ಜಿಮ್ಗೆ ಬರ್ತೀನಿ. ಮ್ಯಾಟ್ರೇ ಗೊತ್ತಿಲ್ಲ. ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿಬಿಟ್ರೋಳು. ಸತ್ಯವಾಗಿ ನಂಗೆ ಮ್ಯಾಟ್ರ್ ಗೊತ್ತಿಲ್ಲ. ನೋಡಿ, ಪಾನಿಪುರಿ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಎಲ್ಲ ಆಲೂಗೆಡ್ಡೆ ಪಾನಿ, ಸ್ವೀಟ್ ಪಾನಿ, ಈರುಳ್ಳಿ, ಪೂರಿ. ನಮ್ಮಮ್ಮ ನೋಡ್ತಾರೆ, ಮಮ್ಮಿ ನನ್ನ ಜೊತೆ ಪಾನಿಪುರಿ ಚಾಲೆಂಜ್ ಮಾಡ್ತೀಯಾ? ಸುಮ್ಮನೆ ತಿನ್ನೋದು ಅಷ್ಟೇನಾ ಇದು? ಚಾಲೆಂಜ್ ಗಿಲೆಂಜ್ ಏನು ಬೇಡವಾ? ಈ ಸರಿ 500 ರೂಪಾಯಿ ಚಾಲೆಂಜ್ ಮಾಡೋಣ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಸರಿ ಗಾಯ್ಸ್, ಪಾನಿಪುರಿ ತಿನ್ನೋಣ. ಸಾಯಂಕಾಲ ಒಂದ್ಸರಿ ಸರಿ ಗಾಯ್ಸ್, ಪಾನಿಪುರಿ ತಿನ್ನೋಣ ಬನ್ನಿ. ಮಮ್ಮಿ ಸ್ಟಾರ್ಟ್ ಮಾಡು. ಅವಾಗ ಸ್ಟಾರ್ಟ್ ಮಾಡಲಿ. ಪಾನಿಪುರಿ ಚಾಲೆಂಜ್ ಏನಿಲ್ಲ ಗಾಯ್ಸ್, ಸುಮ್ಮನೆ ಹಂಗೆ ತಿನ್ನೋದಷ್ಟೇ. ಅವಂಗ ಹಾಕೊಡ ತಿನ್ನವ. ಕಾಳೆ ಇರುವಲ್ಲ ಚೇಂದ್ರ ಒಂದೇ ಏನ್ ಮಾಡ್ತೀವಿ? ಮೊಬೈಲ್ ಇಟ್ಕೊಬಾರ್ದು ಪಾಪು, ನೀನು ವಿಡಿಯೋ ಮಾಡ್ಕೊಂತಿದ್ಯಾ? ಎಷ್ಟು ಅಳ್ತೀವಿ ಅಂತ ಗೊತ್ತಿರಲಿಲ್ಲ. ಜಾಸ್ತಿ ಹಾಕ್ಬಿಟ್ಟಿದ್ದೆ. ಇನ್ನೊಂದೆರಡು ಹಾಕ್ಬೇಕು ತಾನೆ. ಅದಕ್ಕೆ ಈ ಸರಿ ಒಂದೇ ಹಿಡಿ ಎತ್ಕೊಂಡು ಹಾಕಿದ್ದೆ. ಎಲ್ಲ ಮಾಡ್ಬಿಟ್ಟು ಹಂಗ್ ತಟ್ಟೆ ಮಾಡ್ಬಿಟ್ಟು ಎಲ್ಲ ಆ ಪಾನಿ ಆಮೇಲೆ ಹಾಕು. ಹಂಗಾದ್ರೆ ಎಲ್ಲಾರು ತಿನ್ಬೋದು. ನಾನು ಹಿಂಗ ಮಾಡ್ತೀನಿ. ಬೇಡ ಹಾಕು ಎಲ್ಲ. ನಮ್ಮಮ್ಮ ನೋಡಿ ಗೈಸ್ ರೆಡಿನೇ ಆಗಿಲ್ಲ. ಏನು ಮುಖ ತೊಳೆದವ? ಮಗ ಒಂದು ತೊಳೆದಿರ್ತಾರ ಅಷ್ಟೇ. ಪೌಡ್ರ್ ಹಾಕಲ್ಲ ಮಗಕ್ಕೆ, ಏನ್ ಹಾಕಲ್ಲ. ಹಂಗೆ ಹೆಂಗಿರ್ತವೆ. ಅವಾಗ ನೋಡು ಹತ್ರಲ್ಲಿ ಎಷ್ಟನೇ ಸರಿ ಹಾಕೊಡ, ಒಂದು ಹಾಕೊಡ. ಅವ್ವ ತಿನ್ಲಿ ಅಂತ ನಾನು ನೋಡ್ತಾ ಹಿಂಗೆ ಕಾಯ್ತೀನಿ. ಒಂದೇ ಒಂದು ಹಾಕೊಡು ಸಾಕು. ಫಸ್ಟ್ ಒಂದು ಹಾಕೊಡು. ಅವ್ವ ತಿನ್ಲಿ, ನಾನು ವಿಡಿಯೋ ಮಾಡ್ಕೋಬೇಕು. ಇದು ಸ್ವಲ್ಪ ಖಾರ ಅನ್ಸುತ್ತವು, ಅದಕ್ಕೆ ಸ್ವಲ್ಪ ಸ್ವೀಟ್ ಪಾನಿ ಹಾಕ್ತೀವಿ. ಸಾಕು ಅಳ್ಳಾಡ್ಸು. ಟೇಸ್ಟ್ ನೋಡು, ಕಳ್ದೋಗ್ಬಿಡ್ತೀಯ. ಎಲ್ಲಿ ಕಳ್ದದ ನಾವು ಕೊಡು. ಸೂಪರ್, ಚೆನ್ನಾಗಿ ಮಾಡ್ತಾರೆ ಚೈತ್ರ. ಸೂಪರ್ ಚೆನ್ನಾಗೈತೆ ಅಂತ ನಾನು ತಿನ್ನಕ್ಕೆ ಹೋಗ್ತೀನಿ ಇವಾಗ. ನಾನಿನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಚೈತ್ರ ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಂಡವಳೆ. ಪಾಪುನು ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ. ಬನ್ನಿ ನಾವು ತಿನ್ನೋಣ. ನಮಗೊಂದು ಹಾಕೊಡಿ ಚೈತ್ರ. ಅಂಬಾ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಎಷ್ಟು ರೂಪಾಯಿ ಪುರಿಗ? ಎಷ್ಟಪ್ಪು? ಬೆಸ್ಟ್ ಅವ ಮನೆ ಮಾಡ್ಕೊಂಡು ತಿನ್ನೋದು ಆಚೆ ಕಡೆ ಇಂತ. ಎಷ್ಟು 40 ರೂಪಾಯಿಗೆಲ್ಲ ಇಷ್ಟ ಜಾಸ್ತಿ ಬರುತ್ತೆ. ಒಂದು 50 ಪೂರಿ 50 ರೂಪಾಯಿ ಏನೋ ಇದು ತಗೊಳ್ಳಿ. ಲಕ್ಷಿ ಸಾಕ ತಿಂತಾಳೆ. ಕೊಡಿ, ನೀನು ಮುಟ್ಬೇಡ. ಸೂಪರ್, ವಾವ್, ಸವದಾಯ್ತು. ಸೇಮ್ ಅವತ್ತು ಮಾಡಿದ್ರಲ್ಲ ಅದಕ್ಕಿಂತ ಇವತ್ತು ಚೆನ್ನಾಗಿದೆ. ಅವ್ರು ಸ್ವಲ್ಪ ಜಾಸ್ತಿ ಏನು ಮಾಡಿಟ್ಟಿದ್ರು ಸರ, ಏನೋ ಒಂದು ಏನೋ ಜಾಸ್ತಿ ಆಗಿತ್ತು. ಪೌಡ್ರ್ ಏನೋ ಇವತ್ತು ಕರೆಕ್ಟಾಗಿ ಐತೆಲ್ಲ. ಸಖತ್ತಾಯ್ತು. ಖಾರ ಅನ್ಸುತ್ತೆ, ಖಾರ ಜಾಸ್ತಿ. ಸಖತ್ತಾಯ್ತು. ಮೆಣಸಿನ್ಕಾಯಿ ಜಾಸ್ತಿ ಇತ್ತು. ಎರಡೇ ಹಾಕ್ಬೇಕು ಚೈತ್ರ. ಎಲ್ಲ ನಮ್ಮ ಅಮ್ಮಗೆ ತಿಂತವ್ರೆ. ನಮ್ಮ ಪಾಪು ವೀಡಿಯೋ ಮಾಡ್ಕೊಂತೀನಿ ಅಮೌಂಟ್ ಮಾಡ್ಕೊಂತೋಳೆ. ನಮ್ಮಮ್ಮ ಆ್ಯಕ್ಚುಲಿ ಪಾನಿಪುರಿ ಎಲ್ಲ ತಿನ್ನಲ್ಲ. ಪಾನಿಪುರಿ ಬೈ ಮಸಾಲೆ ಪುರಿ ತಿಂತಾರೆ ಅಷ್ಟೇ. ಬೇಲ್ಪುರಿ ತಿನ್ನಲ್ಲ, ಪಾನಿಪುರಿ ಎಲ್ಲ ತಿನ್ನಲ್ಲ. ಫಸ್ಟ್ ಟೈಮ್ ತಿಂತವ್ರೆ ಅನ್ಸುತ್ತೆ. ಫಸ್ಟ್ ಟೈಮ್ ಅವಲ್ಲಿ ತಿಂತಿರೋದು. ತಿಂದಿದೆಯಲ್ಲ ಯಾವ ಮೊದಲು ಪಾನಿಪುರಿ ತಿಂದಿಲ್ಲ.
ಮತ್ತೆ ಸ್ವಲ್ಪ ಹೊರಗಡೆ ತಿನ್ನಲ್ಲ ಕೊಡಿಸ್ತೀನಿ ಅಂದ್ರೂ ತಿನ್ನಲ್ಲ. ಹಾಂ ಓಕೆ. ಖಾರ ಜಾಸ್ತಿ ತಿನ್ಬೇಡ ಚೈತ್ರ ನೀನು. ಹ್ಞೂ ಖಾರ ಮಾತ್ರ ಸತ್ಯ ಹೋಗಿ ತಿನ್ಬೇಡ. ತಿನ್ಬೇಡ ಚಿದ್ರ ಸಾಕು. ನಾನು ತಿಂದೇ ಇಲ್ಲ ಇನ್ನೂ ಸಾಕು ಅಂತವ್ರೆ. 4 ತಿಂದಲ್ಲ. ಎಲ್ಲಿ ತಿಂದೆ ಮುಖ ನೋಡು ನಿಮ್ಗೆ ಕೊಡ್ತಿದ್ದೀನಿ ನಾನು. ಪಾಪ ಕ್ಯಾಬಣ್ಣ ಆಗಲೇ ಬಂದಿದ್ರು. ಒಂದು 10 ನಿಮಿಷ ಆಯಿತು ಬಂದು. ನಾನು ಊಟ ಮಾಡ್ತಿದ್ದೆ. ನಮ್ಮಮ್ಮ ಅವಾಗ ಜಸ್ಟ್ ಊಟ ಹಾಕ್ಬಿಟ್ಟಿದ್ವಿ. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. 10 ಅಂತೀನಿ. ಬಾಯ್ ಅಣ್ಣ. ಬಾಯ್ ಹುಷಾರ್. ಯಾವುದು ಹಾಕ್ಕೊಂಡಿದ್ದೀನಿ ಬಾಕ್ಸ್. ಥ್ಯಾಂಕ್ಸ್. ಮೊಬೈಲ್ ಎತ್ಕೊಂಡಿಲ್ಲ ನೋಡೋಣ ನಾನು. ಡಿಪ್ರೆಷನ್. ಮೊಬೈಲ್ ಕೈ ಹಿಡ್ಕೊಂಡು ಮೊಬೈಲ್ ಎತ್ಕೊಂಡಿಲ್ಲ ಎಲ್ಲ ಸೂಪರ್ ಅಣ್ಣ. ಸರಿ ಆಯ್ತು, ಹೋಗಿದ್ದು ಬರ್ತೀನಿ. ಬಾಯ್ 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 ಬಾಯ್. ಚಪ್ಪಲಿ ಏನೈತೆ? ಚಪ್ಪಲಿ ಹಾಕೊಂಡು ಹೋಗ್ತೀನಿ. ಇವತ್ತು ಲೇಟ್ ಆಗೋಯ್ತು ಗೈಸ್. ಮೊಬೈಲ್ ಕೈಲಿ ಇಟ್ಕೊಂಡು ಮೊಬೈಲ್ ಹೊಡ್ತೀನಿ. ನಾವಪ್ಪ ಸೂಪರ್ ಆಗಿರೋದ್ರು. ಲೇಟ್ ಆಗೋಯ್ತು ಪಾಪ, ಅವರು ವೆಯ್ಟ್ ಮಾಡ್ತಿದ್ದಾರೆ. ಇವತ್ತು ಏನಾಯ್ತಂದ್ರೆ ನಮ್ಮಮ್ಮ ಎದೋಳಿಸ್ಲಿಲ್ಲ. ಇದು ಇಷ್ಟಪ್ಪ 7 ಗಂಟೆಗೆ ಎದೋಳಿಸ್ಬೇಕಾಗಿತ್ತು. 7 ಗಂಟೆಗೆ ಎದೋಳಿಸಿಲ್ಲ ನಮ್ಮಮ್ಮ. ಡೈರೆಕ್ಟ್ 8 ಗಂಟೆಗೆ ಎದೋಳಿಸಿದ್ದಾರೆ. ಬೇಜಾರು. ಅಲ್ಲ ಸಾರಿ, 8 ಗಂಟೆಗೆ ಎದೋಳಿಸಿದ್ದಾರೆ. 7:45ಕ್ಕೆ ಎದೋಳಿಸಿದ್ರು. 7:45ಕ್ಕೆ ನಾನು ಜಿಮ್ಗೆ ಹೋಗ್ಬಿಟ್ಟು 8:15 8:15ಕ್ಕೆ ಬಂದಿದ್ದೀನಿ. ಕೈ ನೋತೈತೆ. 8:15ಕ್ಕೆ ಬಂದಿದ್ದೀನಿ. ಅದಕ್ಕೆ ಲೇಟ್ ಆಯಿತು. ಬೇಜಾರು. ಇವಾಗ ಊಟ ಮಾಡ್ತಿದ್ದೆ. ನಮ್ಮಮ್ಮ ಅವಾಗ ಮುದ್ದೆ ಹಾಕ್ಕೊಟ್ಟಿದ್ರು, ತಿಂತಾ ಇದ್ದೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಇವತ್ತು ಕೆಲಸ ಇತ್ತು ಸಿಕ್ಕಾಪಟ್ಟೆ. ಕೆಲಸ ಮುಗಿಸ್ಕೊಂಡು ಇವಾಗ ನಿದ್ದೆ ಮಾಡಬೇಕು. ನೆನ್ನೆ ಆ್ಯಕ್ಚುಲಿ ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ. ಇವತ್ತು ಫುಲ್ ನಿದ್ದೆ ಮಾಡಿ ಫುಲ್ ಒಂದು 8 to 9 hours ನಿದ್ದೆ ಮಾಡ್ತೀನಿ ಫುಲ್ ನೆಮ್ಮದಿಯಾಗಿ. ಅದಾದಮೇಲೆ ಏನಾದರೂ ಆಚೆ ಹೋಗಿ ವಿಡಿಯೋ ಮಾಡೋಣ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾತ್ರ ಖಂಡಿತ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.